ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇದು ಸಂಕ್ರಾಂತಿ ದಿನದ ಡೀಟೇಲ್ ವಿಡಿಯೋ ಆಗಿತ್ತು. ಸಂಕ್ರಮಣದ ಹಿಂದಿನ ದಿವಸನ ನಾನು ಇಲ್ಲ ಎಲ್ಲ ಥರ ನಾವು ಸಂಕ್ರಮಣಕ್ಕೆ ಏನು ಮಾಡ್ತವಲ್ಲ ಆ ಥರದ ಅಡುಗೆದ ಅವೆಲ್ಲ ತಪ್ಪಲು ಪಲ್ಯ, ಅವರೆಕಾಳು, ವಟಾಣಿಕಾಯಿ, ಉಳ್ಳಾಗಡ್ಡಿ ತಪ್ಪಲ, ಗಜ್ರಿ, ಈ ರೀತಿ ಎಲ್ಲ ಧಾನ್ಯಗಳು ಮತ್ತು ತರಕಾರಿಗಳು ಕೂಡಿಸ್ಕಾಸ ನಾನು ಮತ್ತು ಶ್ರದ್ಧಾ ಕೂಡಿಕಾಸ ಇದನ್ನೆಲ್ಲ ಅಲಂಕಾರ ಮಾಡಿದ್ವಿ. ಅವಳನ್ನ ಇವನ್ನೆಲ್ಲಾನು ಬರೆಯೋಕೆ ಹೆಲ್ಪ್ ಮಾಡಿದ್ಲು. ನಮ್ಮ ಮನೆಯಲ್ಲಿ ಈ ವರ್ಷ ನಾ ಇವನ್ನೆರಡೂ ಬಸವಣ್ಣನ ಹೊಸ ತೊಗೊಂಡಿದ್ನಿ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸಣ್ಣದ ನಾನು ಅಲಂಕಾರ ಹಿಂದಿನ ದಿವಸ ನಾ ಮಾಡ್ಕೊಂಡಿದ್ನಿ. ಇದು ಡೆಕೋರೇಷನ್ ಮಾತ್ರ ಭಾಳ ಚೆಂದಾಗಿತ್ತು, ಭಾಳ ಚೆಂದ ಅನ್ಸತ್ತಿತ್ತು. ಎಲ್ಲರೂ ಫೋಟೋ ನೋಡಿದಾರು, ಸ್ಟೇಟಸ್ ನೋಡಿದಾರು, ಎಲ್ಲರೂ ಲೈಕ್ ಮಾಡಿದರು. ಇವತ್ತು ನಾವು ಹೊಳಿಗೆ ಪೂಜೆ ಮಾಡೋಕೆ ಹೋಗಿದ್ದು. ಅಲ್ಲಿ ಹತ್ತಿ ಹಣ್ಣಿನ ಗಿಡ ಇತ್ತು. ಆಮೇಲೆ ನಾವು ಹೊಲಕ್ಕೆ ಹೋಗಿದ್ದೆವು. ನಾನು ಅಲ್ಲಿ ಒಂದು ಸ್ವಲ್ಪ ಎಲ್ಲ ನಮ್ಮ ಹೊಲದಾಗಿಂದನೇ ಇದು ಗೊಂಜಾಳ ಇವನ್ನೆಲ್ಲ ವಿಡಿಯೋ ಮಾಡ್ಕೊಂಡಿನಿ. ನಂದು ಸಂಕ್ರಮಣದ ಹಬ್ಬದ ಡೀಟೇಲ್ ವಿಡಿಯೋ ಆಗಿತ್ತಿದು. ಇದು ಜೋಳದ ಬಾಣ ಮಾಡ್ಕೊಳ್ಳೋದು. ಜೋಳದ ಬಾಣದ ಡೀಟೇಲ್ ವಿಡಿಯೋನ ಆಲ್ರೆಡಿ ಹೋದ ವರ್ಷ ಹಾಕಿದ್ನಿ. ಇದನ್ನೇನು ನಾನು ಡೀಟೇಲ್ ವಿಡಿಯೋ ಹಾಕಿಲ್ಲ. ಹಿಂದಿನ ದಿವಸನ ಬೆಳಗ್ಗೆನ ನೆನೆ ಹಾಕಬೇಕು ಇವ್ನ ಜೋಳ, ಕುಟ್ಟಿದ ಜೋಳ. ಆಮೇಲೆ ಅವತ್ತು ರಾತ್ರಿನೇ ಕುದಿಸ್ಕೋಬೇಕು ಇದನ್ನು. ಅಂದ್ರೆ ಮರನೇ ದಿವಸ ಸಂಕ್ರಮಣ ಆಯ್ತಂದ್ರೆ ಹಿಂದಿನ ದಿವಸ ರಾತ್ರಿನ ಇದನ್ನು ಜೋಳದ ಬಾಣ ಕುದಿಸ್ಕೋಬೇಕು. ಮುಂಜಾನೆ ನೆನೆ ಹಾಕಿ ಕಾಸ ಈ ರೀತಿ ಒಲೆ ಸಾರಿಸಿ ಪೂಜೆ ಮಾಡಿ ನಾನು ಇದಕ್ಕೆ ಜೋಳದ ಬಾಣ ಕುದಿಯಾಕೆ ರೆಡಿ ಮಾಡ್ಕೊಂಡು ಇದಕ್ಕೆ ಹುಳಿ ಮಜ್ಜಿಗೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಹುಳಿಬಾಣ ಅಂತೆ ಕಾಸ ಅನ್ನೋದನ್ನು ಹುಳಿ ಆಗಿರೋದಕ್ಕನ ಹುಳಿಬಾಣ ಅಂತೀವಿ. ಈ ರೀತಿಯಾಗಿ ಜೋಳದ ಬಾಣ ಮಾಡ್ಕೊಂಡು ಕಾಸ ಅವತ್ತಿನ ದಿವಸ ಮುಗೀತು. ಹಿಂದಿನ ದಿವಸದಿಂದ ಡೆಕೋರೇಷನ್ ಮಾಡೋದಾಯಿತು. ಮಾರನೇ ದಿವಸ ಬೆಳಗ್ಗೆನೇ ಬೇಗನೆ ಎದ್ದು ಕಾಸ ಒಂದು ಸಣ್ಣದಾಗಿ ನಾನು ಬರುವಂಗೆ ಒಂದು ಸ್ವಲ್ಪ ಸಣ್ಣದಾಗಿ ನಾನು ರಂಗೋಲಿ ಹಾಕಿ ಕಾಸ ದೇವ್ರ ಪೂಜೆ ಮಾಡೀನಿ. ದೇವ್ರ ಪೂಜೆ ಎಷ್ಟು ಹೂವು ದೇವ್ರುಗಳಿಗೆ ಇರಿಸಿರೂ ಸಾಕಾಗಂಗಿಲ್ಲ. ಎಷ್ಟು ಹೂವು ಇರ್ತಾವಲ್ಲ ಅಷ್ಟು ದೇವ್ರ ಪೂಜೆ ಚಂದ ಅನ್ನಿಸ್ತೈತಿ. ಸಿದ್ಧಾರೂಢ ಜಂದ ಅಲಂಕಾರ ಇವತ್ತು ಸಂಕ್ರಾಂತಿ ಅನ್ನೋಣ ಎಲ್ಲ ಅಲಂಕಾರ ಮಾಡಿ ಆಮೇಲೆ ಅಡುಗೆ ಒಳಗೆ ಬನ್ನಿ ಒಂದು ಒಲೆ ಪೂಜೆ ಮಾಡ್ಕೊಂಡು ಕಾಸ ನಾ ಯಥಾ ಪ್ರಕಾರ ಮೊದಲು ಅಡುಗೆ ಮಾಡ್ಕೋಕ್ಕಿಂತ ಮೊದಲು ತಯಾರಿ ಹೆಂಗೆ ಮಾಡ್ಕೊಂಡಿರ್ತೇನಲ್ಲ ಈ ರೀತಿ ತಯಾರಿ ಮಾಡಿ ಎಲ್ಲ ಇಟ್ಕೊಂಡು ಕಾಸ ಇವನೇನು ನಾನು ಡೀಟೇಲ್ ವಿಡಿಯೋ ಹಾಕೇ ಇಲ್ಲ. ಅದನ್ನು ಅಡುಗೆ ಮಾಡೀನಿ. ಮಸಾಲೆ ಅನ್ನ, ಸಾರ, ಸ್ವಲ್ಪ ಅನ್ನ, ಬದ್ನಿಕಾಯಿ ಎಣ್ಗಾಯಿ, ಹಿಟ್ಟಿನ ಚಕ್ಕಳಿ, ಅವರೆಕಾಳು, ಗಜ್ರಿ ಹಿಂಡಿ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಸಂಕ್ರಾಂತಿ ಇವೆಲ್ಲ ಥರ ಐಟಮ್ಸ್ ಮಾಡಿರ್ತೀವಿ. ಆ ಥರದ್ದು ಎಲ್ಲ ಡೀಟೇಲ್ ವಿಡಿಯೋಗಳು ನಾನು ಒಂದೊಂದು ಸಪ್ರೇಟ್ ಆಲ್ರೆಡಿ ಎಲ್ಲದಕ್ಕೂ ಹಾಕಿದೆನು. ಇದನ್ನೇನು ಡೀಟೇಲ್ ವಿಡಿಯೋ ಹಾಕಲಿಲ್ಲ. ಎಲ್ಲ ಮಾಡಿ ಈ ರೆಡಿ ಮಾಡ್ಕೊಂಡು ಜೋಳದ ಬಾಣನೂ ಎಲ್ಲ ಕಲಿಸ್ಕೊಂಡು ಆಮೇಲೆ ನಾವು ಎಲ್ಲ ಅಡುಗೆ ಮಾಡಿ ಮುಗಿಸಿ ಹೊಲಕ್ಕೆ ಹೊಂಟ್ವಿ. ಪ್ರಕಾಶಿ, ನಾನು, ಇವರು ಎಲ್ಲರೂ ಕೂಡ ಹೊಳೆ ಗಂಗಾಂಬಿಕಾ ಗುಡಿಗೆ ಆಲ್ರೆಡಿ ಹೋದ ವರ್ಷ ಹೋಗಿದ್ದು. ಅಲ್ಲಿ ಪೂಜೆ ಮಾಡಿ ಅಲ್ಲಿ ತೋರಿಸೀನಿ. ಇದು ನಮ್ಮ ಹೊಲದಂತೆಕ ಹೊಳೆ ಐತಿ. ಅಂದರೆ ನಮ್ಮ ಹೊಲದಿಂದ ಗಂಗಾಂಬಿಕಾ ಗುಡಿ ಕಡೆ ಹಿಂಗೆ ಹರಿದೈತೆ ಅದು ಹೊಳೆ. ಅದಕ್ಕೋಸ್ಕರ ಅಲ್ಲಿ ಹೊಲಕ್ಕೆ ಹೋದ್ವಿ. ಅಲ್ಲಿ ಹೊಳೆಯಾಗ ನನಗೆ ಇಳಿಯಾಕೆ ಬರಲಿಲ್ಲ, ಭಾಳ ರಾಡಿರೋದ್ರಿಂದ ಇವರು ಹೇಳಿದ್ರು ನಾವು ಸ್ವಲ್ಪ ದಂಡಿ ಮೇಲೆ ನಿಂತ ಕಾಸ ನೀರು ಭಾಳ ಐತಿ. ಅದಕ್ಕೋಸ್ಕರ ನಾವು ದಂಡಿ ಮೇಲೆ ನಿಂತ ಪೂಜೆ ಮಾಡಿ ಆರತಿ ಮಾಡಿ ತುಪ್ಪದ ಆರತಿ ಮಾಡಿ ಮತ್ತು ನಾವು ಹೊಳೆ ಗಂಗಮ್ಮಗೆ ಪ್ರತಿ ವರ್ಷ ನಾವು ಒಂದು ಸೀರೆ ಏರಿಸಿ ಪೂಜೆ ಮಾಡಿರ್ತೇವೆ. ಯಥಾ ಪ್ರಕಾರ ಈ ರೀತಿ ಪೂಜೆ ಮಾಡಿ ಕಾಸು ನಾವು ಗಂಗಾ ಮಾತನ ಪೂಜೆ ಮಾಡಿ ಬಂದ್ವಿ. ನಮ್ದು ಇದು ಸಂಕ್ರಾಂತಿ ಹಬ್ಬದ ಪೂಜೆ ಆಗಿತ್ತು. ಆಮೇಲೆ ಅಲ್ಲೇ ನಾವು ಒಂದು ಎಡೆ ತಪ್ಪ ಬಿಡ್ತೀವಿ. ಒಂದು ಎಡೆಯಲ್ಲಿ ಬಸವಣ್ಣನ ಗುಡಿ ಐತಿ, ಅದಕ್ಕೊಂದು ಇಟ್ವಿ. ಈ ರೀತಿಯಾಗಿ ಕಾಸು ನಮ್ಮದು ಹೊಳೆ ಗಂಗಮ್ಮನ ಪೂಜೆ ಆಗಿತ್ತು. ನೋಡ್ರಿ ಇಲ್ಲಿ ಹೊಳೆಯೊಳಗೆ ಎಷ್ಟು ನೀರು ಐತಿ, ಭಾಳ ಚಂದ ಅನ್ಸಾಕತ್ತಿತ್ತದ ನೀರು ನೋಡಾಕ. ಆ ಥರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆಮೇಲೆ ಅಲ್ಲೇ ಹತ್ತಿ ಗಿಡ ಐತಿ ನಮ್ಮ ಅದು ಹೊಳೆ ದಂಡಿ ಮೇಲನ. ಇಲ್ಲಿ ನೋಡ್ರಿ ಇದು ಹತ್ತಿ ಮರ ಐತಿ. ಹಣ್ಣು ಮಾತ್ರ ಭಾಳ ಆಗಿದ್ದು. ವರ್ಷಕ್ಕೊಮ್ಮೆ ಹತ್ತಿ ಹಣ್ಣು ಆಗ್ತೈತಿದ. ಅದರದ್ದು ಹಣ್ಣುಗಳೆಲ್ಲ ಒಂದು ಸ್ವಲ್ಪ ಇವರು ಪ್ರಕಾಶಿ ಕೂಕೊಂಡು ಬಂದ್ವಿ. ಅಂದರೆ ತಿನ್ಬೇಕು, ಅವ್ನು ಹಣ್ಣು ಚಲೋ ಅದಾವಂತೆ ಕಾಸ. ಫ್ರೆಶ್ ಹಣ್ಣಲ್ಲ, ಈ ರೀತಿ ಹಣ್ಣುಗಳು ಕಡಿಮೆ ಸಿಗೋದು ನಮ್ಮ ಹೊಲದಾಗ ಐತೆ. ನಾವು ಸ್ವಲ್ಪ ಆ ಪ್ರಕಾಶಿ, ನಾನು, ಇವರು ಎಲ್ಲರೂ ಕೂಕೊಂಡು ಬಂದು ಹಣ್ಣು ಮಾತ್ರ ಭಾಳ ರುಚಿಯಾಗಿದ್ದು.
ಹೊಲದಿಂದ ಬರುವಾಗ ಒಂದು ಸ್ವಲ್ಪ ರೋಡ್ ಮೇಲೆ ಎಲ್ಲೆಲ್ಲಿ ಚೆಂದ ಅನಿಸ್ತೈತಿಲ್ಲ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಿ ನಾನು. ಬಂದ ಕಾಸು ಮತ್ತೆಲ್ಲ ದೇವರಿಗೆ ಮನೆಯಲ್ಲೇ ಎಲ್ಲ ಗುಡಿಗಳಿಗೆ ಎಡೆ ಮಾಡಿ ಎಲ್ಲ ದೇವ್ರುಗಳಿಗೆ ನೈವೇದ್ಯ ಕೊಟ್ಟು ನಾವು ಪ್ರತಿಯೊಂದು ಹಬ್ಬದೊಳಗೆ ನಿಮಗೆ ಗೊತ್ತೇ ಇರ್ತೈತಿ, ನಾವು ಆಲ್ಮೋಸ್ಟ್ ಎಲ್ಲ ದೇವ್ರುಗಳಿಗೆ ಎಡೆ ಮಾಡಿಕೊಟ್ಟಿರ್ತೀವಿ. ಅದಕ್ಕೋಸ್ಕರ ಮುಂಜಾನೆನ ಎಲ್ಲ ದೇವ್ರುಗಳಿಗೆ ಎಲ್ಲ ಕಡೆ ಎಡೆ ಕೊಟ್ಟು ಕಾಸು ನಮ್ಮದು ಸಂಕ್ರಾಂತಿ ಹಬ್ಬ ಈ ರೀತಿ ಆಗಿತ್ತು. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಮತ್ತು ನನ್ನೆಲ್ಲ ವಿಡಿಯೋಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸತ್ತೀರಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.